Good morning students. In the previous session, we had discussed about types of bonds, that is ionic bond and covalent bond, and also differences between ionic and covalent bond. The fact is, no bond is 100% covalent or 100% ionic. ಅಂದರೆ ಯಾವುದೇ ಒಂದು ಬಾಂಡ್ ತಗೊಂಡ್ರೆ ಈಗ ಅಯಾನಿಕ್ ಬಾಂಡ್ ಅಂತ ಕನ್ಸಿಡರ್ ಮಾಡಿದರೆ ಅದು 100% ಅಯಾನಿಕ್ ಆಗಿರಲ್ಲ. ಹಾಗೇನೆ ಒಂದು ಕೋವೆಲೆಂಟ್ ಬಾಂಡ್ ಅಂತ ತಗೊಂಡ್ರೆ ಅದು 100% ಕೋವೆಲೆಂಟ್ ಕ್ಯಾರೆಕ್ಟರ್ ಇರಲ್ಲ. That means there will be some covalent character in ionic bond as well as some ionic character in covalent bond. This is about the today's session, that is the ionic character in covalent bond as well as the covalent character in ionic bond. Firstly, we shall discuss about the covalent character in ionic bond. ಈ ionic bond ಅಲ್ಲಿ some percent will be the covalent character. ಅದು ಹೆಂಗೆ ಬಿಲ್ಡ್ ಆಗ್ತಾ ಇದೆ, ಅಯಾನಿಕ್ ಬಾಂಡ್ ಇದ್ದುವೆ ಕೋವೆಲೆಂಟ್ ಕ್ಯಾರೆಕ್ಟರ್ ಹೆಂಗೆ ಬರ್ತಾ ಇದೆ ಅನ್ನೋದು ನೋಡೋಕ್ಕೆ ನಾವು we are going to discuss the FAJANS rule. The great scientist called FAJANS who put forth this rule in order to discuss about the covalent character in ionic bond. We know that ionic bond is the force of attraction that exists between the cation and anion. ಕೇಟಯಾನು ಮತ್ತು ಆನಯಾನ್ ನಡುವೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಿರುತ್ತೋ ಅದನ್ನೇ ನಾವು ಅಯಾನಿಕ್ ಬಾಂಡ್ ಅಂತ ಕರಿತೀವಿ. ಸೊ ಲೆಟ್ ಅಸ್ ಕನ್ಸಿಡರ್ ಆನ್ ಕೇಟಯಾನ್ ಆ್ಯಂಡ್ ಆನ್ ಆನಯಾನ್. ಸೊ ದಿಸ್ ಈಸ್ ಯುವರ್ ಕೇಟಯಾನ್ ಆ್ಯಂಡ್ ದಿಸ್ ಈಸ್ ಯುವರ್ ಆನಯಾನ್. We know that the cation size will always be smaller than anion. Yake? As the electrons has been removed from the cation size will be smaller compared to anion. Anion yake smaller size ಜಾಸ್ತಿ ಇರುತ್ತೆ. As the electron has been added to this ion, anion size will be larger compared to cation. So you can observe here, this is the nucleus of the cation and the electron cloud is surrounded the anion. ಇದು ನ್ಯೂಕ್ಲಿಯಸ್ ಆಫ್ ದಿ ಕೇಟಯಾನ್ ಅಂತ ತಗೊಂಡ್ರೆ, ಇದನ್ನು ಆನಯಾನ್ ಅಂತ ತಗೊಂಡ್ರೆ, ಈ ಆನಯಾನ್ ಸುತ್ತ ಎಲೆಕ್ಟ್ರಾನ್ ಕ್ಲೌಡ್ ಇದೆ ಅಲ್ವಾ. ಆನಯಾನ್ ಸುತ್ತ ಎಲೆಕ್ಟ್ರಾನ್ ಕ್ಲೌಡ್ ಇದೆ. ಹೆಂಗಿದೆ? ಇನ್ ಅ ಸ್ಪೆರಿಕಲ್ ಮ್ಯಾನರ್. ಎಲೆಕ್ಟ್ರಾನ್ ಕ್ಲೌಡು ಸ್ಪೆರಿಕಲ್ ಮ್ಯಾನರ್ ಆಗಿ ಆನಯಾನ್ ಸುತ್ತ ಇದೆ. ಆಸ್ ವಿ ನೋ, ದೇರ್ ಈಸ್ ಅ ಫೋರ್ಸ್ ಆಫ್ ಅಟ್ರಾಕ್ಷನ್. What will happen? This nucleus, the nucleus of cation attracts this electron cloud. ಈ ನ್ಯೂಕ್ಲಿಯಸ್ ಆಫ್ ದಿ ಕೇಟಯಾನ್ ಏನಿದೆಯೋ ಅದು ಎಲೆಕ್ಟ್ರಾನ್ ಕ್ಲೌಡ್ನ ಅಟ್ರಾಕ್ಟ್ ಮಾಡುತ್ತೆ. ಯಾಕೆ? ಆಪೋಸಿಟ್ ಚಾರ್ಜಸ್ ಅಟ್ರಾಕ್ಟ್ಸ್ ಈಚ್ ಅದರ್. ದೇರ್ಫೋರ್ ದ ನ್ಯೂಕ್ಲಿಯಸ್ ಆಫ್ ದಿಸ್ cation attracts the electron cloud of the anion. As the nucleus of the cation attracts the electron cloud of the anion, the electron cloud gets distorted. ಅಂದರೆ ಸ್ಪೆರಿಕಲ್ ಮ್ಯಾನರಲ್ಲಿ ಇರುವಂಥ ಎಲೆಕ್ಟ್ರಾನ್ ಕ್ಲೌಡ್ ಏನಾಗುತ್ತೆ, ಇದು ಎಳಿತಾ ಇದೆ ಅಂದರೆ ಈ ಕಡೆಗೆ ಬರ್ತಾ ಹೋಗುತ್ತೆ. ಆಗ ಏನಾಗುತ್ತೆ, ದಿ ಎಲೆಕ್ಟ್ರಾನ್ ಕ್ಲೌಡ್ ಗೆಟ್ಸ್ ಡಿಸ್ಟಾರ್ಟೆಡ್. ಅಂದರೆ ಸ್ಪೆರಿಕಲ್ ಶೇಪಲ್ಲಿ ಇರಬೇಕಾಗಿತ್ತು ಎಲೆಕ್ಟ್ರಾನ್ ಕ್ಲೌಡು. ಈ ನ್ಯೂಕ್ಲಿಯಸ್ಸು ಅದನ್ನು ಫೋರ್ಸ್ ಆಫ್ ಅಟ್ರಾಕ್ಷನಿಂದ ಹೇಳ್ಕೊಳ್ತಾ ಹೋದಂಗೆ ಏನಾಯಿತು, ಈ ಎಲೆಕ್ಟ್ರಾನ್ ಕ್ಲೌಡು ಈ ಕಡೆಗೆ ಬರೋಕ್ಕೆ ಶುರುವಾಯಿತು. ಈ ಕಡೆಗೆ ಬರೋಕ್ಕೆ ಶುರುವಾಯಿತು ಅಂದರೆ ಸ್ಪೆರಿಕಲ್ ಶೇಪ್ ಇದ್ದಿದ್ದು ಡಿಸ್ಟಾರ್ಟ್ ಆಯಿತು. ಈ ಪ್ರೋಸೆಸ್ನೇ ನಾವು ಪೋಲರೈಸೇಷನ್ ಅಂತ ಕರಿತೀವಿ. ದ ಡಿಸ್ಟಾರ್ಷನ್ ಆಫ್ ದಿ ಎಲೆಕ್ಟ್ರಾನ್ ಕ್ಲೌಡ್ ಬೈ ದಿ ಅಟ್ರಾಕ್ಷನ್ ಆಫ್ ದಿ ಕೇಟಯಾನ್ ಈಸ್ ನೋನ್ ಆಸ್ ಪೋಲರೈಸೇಷನ್. ಯಾವುದಿಲ್ಲಿ ಪೋಲರೈಸೇಷನ್ ಮಾಡ್ತಾ ಇರೋದು? ದ ಕೇಟಯಾನ್ ಈಸ್ ಪೋಲರೈಸಿಂಗ್ ದಿ ಆನಯಾನ್. ಕೇಟಯಾನ್ ಏನು ಮಾಡ್ತಾ ಇದೆ? ಆನಯಾನ್ನ ಪೋಲರೈಸ್ ಮಾಡ್ತಾ ಇದೆ. ಗ್ರೇಟರ್ ದಿ ಪೋಲರೈಸೇಷನ್ ಆಫ್ ಕೇಟಯಾನ್, ಗ್ರೇಟರ್ ದಿ ಕೋವೆಲೆಂಟ್ ಕ್ಯಾರೆಕ್ಟರ್. ಹೆಂಗೆ ಹೇಳ್ತಾ ಇದ್ದೀನಿ ಆ ಥರ? ಬಿಕಾಸ್ ಮೋರ್ ದ ಪೋಲರೈಸಿಂಗ್ ಪವರ್ ಏನಾಯಿತು, ಎಲೆಕ್ಟ್ರಾನ್ ಕ್ಲೌಡ್ಸು ಮೋರ್ ಡಿಸ್ಟಾರ್ಟ್ ಆಯಿತು. ಮೋರ್ ಡಿಸ್ಟಾರ್ಟ್ ಆದಂಗೆ ಏನಾಯಿತು, ಆಸ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಎಕ್ಸಿಸ್ಟ್ ಬಿಟ್ವೀನ್ ದಿ ಕೇಟಯಾನ್ ಆ್ಯಂಡ್ ದಿ ಎಲೆಕ್ಟ್ರಾನ್ ಕ್ಲೌಡ್ ಆಫ್ ಆನಯಾನ್, ಡಿಸ್ಟಾರ್ಷನ್ ಆದ ತಕ್ಷಣ ಎಲೆಕ್ಟ್ರಾನ್ ಶೇರಿಂಗ್ ಟೇಕ್ಸ್ ಪ್ಲೇಸ್. ಹತ್ತಿರ ಬಂದು ಎಲೆಕ್ಟ್ರಾನ್ ಶೇರಿಂಗ್ ಆಗುತ್ತೆ. ದಿಸ್ ಲೀಡ್ಸ್ ಟು ದಿ ಬಿಲ್ಡಿಂಗ್ ಆಫ್ ಕೋವೆಲೆಂಟ್ ಕ್ಯಾರೆಕ್ಟರ್. So, the nucleus of the cation is attracting the electron cloud of anion. Due to this, the electron cloud gets distorted. As the distortion taking place, this process is known as polarization. Due to this reason, the electron starts sharing. As the electron starts sharing means the covalent character is developing. This is how the covalent character is developing in an ionic bond. ಗ್ರೇಟರ್ ದಿ ಪೋಲರೈಸಿಂಗ್ ಪವರ್ ಆಫ್ ಕೇಟಯಾನ್. ಅಂದರೆ ಎಷ್ಟು ಜಾಸ್ತಿ ಅಟ್ರ್ಯಾಕ್ಟ್ ಮಾಡುತ್ತೋ ಎಲೆಕ್ಟ್ರಾನ್ ಕ್ಲೌಡ್ನ ಅಷ್ಟು ಕೋವೆಲೆಂಟ್ ಕ್ಯಾರೆಕ್ಟರ್ ಜಾಸ್ತಿ ಇರುತ್ತೆ. ಸೊ ಗ್ರೇಟರ್ ದಿ ಪೋಲರೈಸಿಂಗ್ ಪವರ್ ಆಫ್ ದಿ ಕೇಟಯಾನ್. So let us see some of the factors which are influencing the
ಕೋವೆಲೆಂಟ್ ಕ್ಯಾರೆಕ್ಟರ್ ಇನ್ ಅನ್ ಅಯಾನಿಕ್ ಬಾಂಡ್. ಯಾವಾಗ ಕೋವೆಲೆಂಟ್ ಕ್ಯಾರೆಕ್ಟರ್ ಜಾಸ್ತಿ ಇರುತ್ತೆ, ಯಾವ ಫ್ಯಾಕ್ಟರ್ಸು ಕೋವೆಲೆಂಟ್ ಕ್ಯಾರೆಕ್ಟರ್ ಜಾಸ್ತಿ ಮಾಡುತ್ತೆ ಅನ್ನೋದನ್ನ ನೋಡೋಣ ಈಗ. ಸೊ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದಿ ಕೋವೆಲೆಂಟ್ ಕ್ಯಾರೆಕ್ಟರ್. ಫಸ್ಟ್ಲಿ ಲೆಟ್ ಅಸ್ ಕನ್ಸಿಡರ್ ಎ ಕೇಟಯಾನ್. ಕೇಟಯಾನ್ದು ಸೈಜ್ ಏನಾಗಿರಬೇಕು? ಕೇಟಯಾನ್ ಸೈಜು ಸ್ಮಾಲ್ ಇದ್ದಷ್ಟು ಏನಾಗುತ್ತೆ, ಪೋಲರೈಸೇಷನ್ ಜಾಸ್ತಿ ಆಗುತ್ತೆ, ಪೋಲರೈಸೇಷನ್ ಎಬಿಲಿಟಿ ಜಾಸ್ತಿ ಆಗುತ್ತೆ, ಅಂದರೆ ಅಟ್ರಾಕ್ಷನ್ ಆಫ್ ದಿ ಎಲೆಕ್ಟ್ರಾನ್ ಕ್ಲೌಡ್ ಜಾಸ್ತಿ ಆಗುತ್ತೆ. ಸೊ ಸೈಜ್ ಆಫ್ ದಿ ಕೇಟಯಾನ್ ಏನಿರಬೇಕು? ಆಸ್ ದಿ ಸೈಜ್ ಆಫ್ ದಿ ಕೇಟಯಾನ್ ಇಸ್ ವೆರಿ ಸ್ಮಾಲ್, ದ ಪೋಲರೈಸೇಷನ್ ವಿಲ್ ಬಿ more, therefore the covalent character is also more. Therefore the first point will be the size of cation. So smaller the size of the cation, greater the polarizing power. ಅಂದರೆ ವೆನ್ ಯು ಕನ್ಸಿಡರ್ ದೀಸ್ ಟು ಕೇಟಯಾನ್ಸ್ ತೊಗೊಂಡಿದ್ದೀನಿ, ಇದು ಸ್ಮಾಲರ್ ಸೈಜ್ ಇದೆ, ಇದು ಲಾರ್ಜರ್ ಸೈಜ್ ಇದೆ. ಹಾಗಾದರೆ ಇವೆರಡರಲ್ಲಿ ಯಾವುದಕ್ಕೆ ಪೋಲರೈಸೇಷನ್ ಪವರ್ ಜಾಸ್ತಿ ಇರುತ್ತೆ? ದಿಸ್ ಕೇಟಯಾನ್ ಹ್ಯಾಸ್ ಮೋರ್ ಪೋಲರೈಸೇಷನ್ ಪವರ್. ವೆನ್ ಯು ಕನ್ಸಿಡರ್ ದಿಸ್ ಆಸ್ ಎ ಲಿಥಿಯಂ ಅಯಾನ್ ಆ್ಯಂಡ್ ದಿಸ್ ಆಸ್ ಎನ್ ಸೋಡಿಯಂ ಅಯಾನ್, ಇವೆರಡರಲ್ಲಿ ಹಾಗಾದರೆ ಯಾವುದಕ್ಕೆ ಜಾಸ್ತಿ ಪೋಲರೈಸಿಂಗ್ ಪವರ್ ಇರುತ್ತೆ? ಆಬ್ವಿಯಸ್ಲಿ ದ ಲಿಥಿಯಂ ಅಯಾನ್ ಹ್ಯಾಸ್ ದ ಮೋರ್ ಪೋಲರೈಸಿಂಗ್ ಪವರ್ ಕಂಪೇರ್ಡ್ ಟು ಸೋಡಿಯಂ ಅಯಾನ್. ಯಾಕೆ? ವೆನ್ ಯು ಅಬ್ಸರ್ವ್ ಇನ್ ದ ಪೀರಿಯಾಡಿಕ್ ಟೇಬಲ್, ದೀಸ್ ಟು ಎಲಿಮೆಂಟ್ಸ್ ಆರ್ ಫ್ರಮ್ ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್. ಆಸ್ ವಿ ನೋ, ಆಸ್ ವಿ ಮೂವ್ ಡೌನ್ ದ ಗ್ರೂಪ್ ಏನಾಗುತ್ತೆ, ಸೈಜು ಇನ್ಕ್ರೀಸ್ ಆಗುತ್ತೆ. ಲಿಥಿಯಂ ಕಮ್ಸ್ ಫಸ್ಟ್, ಆಮೇಲೆ ಸೋಡಿಯಂ ಬರೋದು. ಸೊ ಲಿಥಿಯಂ ಹ್ಯಾಸ್ ಮೋರ್ ಪೋಲರೈಸಿಂಗ್ ಪವರ್ ಕಂಪೇರ್ಡ್ ಟು ಸೋಡಿಯಂ ಅಯಾನ್. This is the first factor which is influencing the covalent character. The next will be the charge of cation. ಏನು ಚಾರ್ಜ್ ಆಫ್ ಕೇಟಯಾನ್ ಅಂದರೆ, ಈಗ +2, +1, +3 ಅಂತ ಬರಿತೀವಲ್ವಾ, ಅದನ್ನೇ ಚಾರ್ಜ್ ಆಫ್ ಕೇಟಯಾನ್ ಅಂತ ಕರಿತೀವಿ. ಪ್ಲಸ್ ಇಂಡಿಕೇಟ್ಸ್ ದ ರಿಮೂವಲ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಗೊತ್ತು. ಪ್ಲಸ್ ಇಂಡಿಕೇಟ್ಸ್ ದ ರಿಮೂವಲ್ ಆಫ್ ಎಲೆಕ್ಟ್ರಾನ್ಸ್. ಮ್ಯಾಗ್ನಿಟ್ಯೂಡ್ ಆಫ್ ಪಾಸಿಟಿವ್ ಚಾರ್ಜ್ ಏನು ರೆಪ್ರೆಸೆಂಟ್ ಮಾಡುತ್ತೆ? ಈಗ +2, +3, +1 ಅಂತ ಇರುತ್ತಲ್ಲ, ಅದೆಲ್ಲ ಎಷ್ಟು ಎಲೆಕ್ಟ್ರಾನ್ಸ್ನ ರಿಮೂವ್ ಮಾಡಿದ್ದೀವಿ ಅನ್ನೋದನ್ನು ಇಂಡಿಕೇಟ್ ಮಾಡುತ್ತೆ. ಸೊ ಆಸ್ ಮೋರ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಹ್ಯಾಸ್ ಬೀನ್ ರಿಮೂವ್ಡ್, ಏನಾಗುತ್ತೆ, ಸೈಜು ಚಿಕ್ಕದಾಗ್ತಾ ಹೋಗುತ್ತೆ. ಆಸ್ ವಿ ನೋ, ಸೈಜು ಸ್ಮಾಲ್ ಆಗ್ತಾ ಹೋದಂಗೆ ಪೋಲರೈಸೇಷನ್ ಪವರ್ ಜಾಸ್ತಿ ಇರುತ್ತೆ. ಸೊ ಮೋರ್ ದಿ ಚಾರ್ಜ್ ಆನ್ ದಿ ಕೇಟಯಾನ್, ಮೋರ್ ದ ಪೋಲರೈಸಿಂಗ್ ಪವರ್. ಬಿಕಾಸ್ ಸ್ಮಾಲರ್ ದಿ ಸೈಜ್ ಆಗುತ್ತೆ, ಕೇಟಯಾನ್ದು ಸೈಜ್ ಏನಾಗುತ್ತೆ, ಚಾರ್ಜ್ ಜಾಸ್ತಿ ಆದಷ್ಟು ಸೈಜು ಕಡಿಮೆ ಆಗುತ್ತೆ, ಇಂಟರ್ ಪೋಲರೈಸೇಷನ್ ಪವರ್ ಜಾಸ್ತಿ ಆಗುತ್ತೆ. ಸೊ the next factor is the charge of cation. Greater the magnitude of the positive charge of the cation, greater the polarization power. When you consider an example as Na+, Fe2+, Al3+ ಅಂತ ಕನ್ಸಿಡರ್ ಮಾಡಿದ್ದೀನಿ. ಇವು ಮೂರಲ್ಲಿ ಯಾವುದಕ್ಕೆ ಪೋಲರೈಸೇಷನ್ ಪವರ್ ಜಾಸ್ತಿ ಇರುತ್ತೆ, ಯಾವ ಕೇಟಯಾನ್ಗೆ ಪೋಲರೈಸಿಂಗ್ ಪವರ್ ಜಾಸ್ತಿ ಇರುತ್ತೆ? ಯು ಕ್ಯಾನ್ ಅಬ್ಸರ್ವ್ ಹಿಯರ್ ದಿ ಮ್ಯಾಗ್ನಿಟ್ಯೂಡ್ ಆಫ್ ಪಾಸಿಟಿವ್ ಚಾರ್ಜ್ ಈಸ್ ಮೋರ್ ಇನ್ ಅಲ್ಯೂಮಿನಿಯಂ. ಇಲ್ಲಿ +3 ಇದೆ, ಇಲ್ಲಿ +2 ಇದೆ, ಇಲ್ಲಿ +1 ಇದೆ. ಆಬ್ವಿಯಸ್ಲಿ ದಿಸ್ ಹ್ಯಾಸ್ ಮೋರ್ ಪೋಲರೈಸಿಂಗ್ ಪವರ್. ಯಾಕೆ? ಇದರದ್ದು ಚಾರ್ಜ್ ಜಾಸ್ತಿ ಇದೆ, ಪಾಸಿಟಿವ್ ಚಾರ್ಜ್ ಜಾಸ್ತಿ ಇದೆ. ದೇರ್ಫೋರ್ ದಿಸ್ ಹ್ಯಾಸ್ ಮೋರ್ ಪೋಲರೈಸಿಂಗ್ ಪವರ್ ದ್ಯಾನ್ Fe2+ ದ್ಯಾನ್ Na+. ದಿಸ್ ಈಸ್ ಹೌ ದ ಸೆಕೆಂಡ್ ಫ್ಯಾಕ್ಟರ್ ಇನ್ಫ್ಲುಯೆನ್ಸ್ ದಿ covalent character. These are the two factors about the cation which is influencing the covalent character. ಅಯಾನಿಕ್ ಬಾಂಡಲ್ಲಿ ಬರೀ ಕೇಟಯಾನ್ ಇರುತ್ತಾ? ಆನಯಾನು ಇರುತ್ತಲ್ವಾ? therefore there are other two factors which are influencing the covalent character, that is about the anion. The next factor which is influencing the covalent character is the size of the anion. ಹೆಂಗಿರಬೇಕು ಸೈಜ್ ಆಫ್ ದಿ ಆನಯಾನ್? ಸೈಜ್ ಆಫ್ ದಿ ಆನಯಾನ್ ಯೂಶುವಲಿ ಲಾರ್ಜ್ ಇರಬೇಕು. ಯಾಕೆ? ಲಾರ್ಜ್ ಇದ್ದಷ್ಟು ಎಲೆಕ್ಟ್ರಾನ್ ಕ್ಲೌಡ್ ವಿಲ್ ಬಿ ಫಾರ್ ಅವೇ ಫ್ರಮ್ ದಿ ನ್ಯೂಕ್ಲಿಯಸ್ ಆಫ್ ದಿ ಆನಯಾನ್. ಇನ್ನು ಎಲೆಕ್ಟ್ರಾನ್ ಕ್ಲೌಡ್ ಫಾರ್ ಅವೇ ಅಂದರೆ ದಿಸ್ ಕೇಟಯಾನ್ ಕ್ಯಾನ್ ಅಟ್ರಾಕ್ಟ್ಸ್ ದೋಸ್ ಎಲೆಕ್ಟ್ರಾನ್ ಕ್ಲೌಡ್ ಮೋರ್ ಈಸಿಲಿ. ಯಾಕೆ? ಲೂಸ್ಲಿ ಹೆಲ್ಡ್ ಆಗಿರುತ್ತೆ. ದೇರ್ ಈಸ್ ನೋ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದಿ ನ್ಯೂಕ್ಲಿಯಸ್ ಆಫ್ ದಿ ಆನಯಾನ್ ಆ್ಯಂಡ್ ಟು ದಿ ಔಟರ್ಮೋಸ್ಟ್ ಎಲೆಕ್ಟ್ರಾನ್ಸ್. ಸೊ ದಿ ಸೈಜ್ ಆಫ್ ದಿ ಆನಯಾನ್ ಶುಡ್ ಬಿ ಲಾರ್ಜರ್. As the size of the anion is larger, the polarizability of the anion will be more. ಏನು polarizability ಅಂದರೆ, ಕೇಟಯಾನ್ ಏನು ಪೋಲರೈಸೇಷನ್ ಮಾಡ್ತಾ ಇದೆಯೋ, ಇದು ಮಾಡಿಸ್ಕೋತಾ ಇದೆ ಅಲ್ವಾ ಆನಯಾನು, ಅದನ್ನು ನಾವು polarizability ಅಂತ ಕರಿತೀವಿ. So as the size of the anion is more, the polarizability of the anion will be more. Hence the covalent character is also more. Therefore the third factor is size of anion. Larger the size of anion, more the polarizability of the anion. So let us consider some examples as F-, Br-, Cl-, I-. These are the 17th group elements. When you see these 17th group elements, as we know,
ಮೂವಿಂಗ್ ಡೌನ್ ದ ಗ್ರೂಪ್ ಏನಾಗುತ್ತೆ, ಸೈಜ್ ಆಫ್ ದಿ ಆನಯಾನ್ ಇನ್ಕ್ರೀಸ್ ಆಗುತ್ತೆ. ಆಸ್ ವಿ ಮೂವ್ ಡೌನ್ ದ ಗ್ರೂಪ್ the size will increases. Therefore, iodide ion has the larger size compared to this bromide ion and chloride ion and fluoride ion. So, from this point we can conclude that ಯಾವುದಕ್ಕೆ polarizability ಜಾಸ್ತಿ ಇರುತ್ತೆ, iodide has more polarizability than bromide, than chloride, than fluoride. ಯಾಕೆ? Size of the iodide ion is more compared to bromide ion, which is more compared to chloride ion, and which is more compared to fluoride ion. This is how the size of the anion varies, which is influencing the covalent character. Next ಏನು, charge of the anion. ಹೆಂಗಿರಬೇಕು charge of the anion? ಈಗ -2 anion ಮೇಲೆ charge ಹೆಂಗೆ ಬರುತ್ತೆ, -2, -1, -3 ಅಂತ ಬರುತ್ತಲ್ವಾ. This minus indicates the addition of electrons, and the magnitude, the negative magnitude on the anion indicates how much electron has been added to the anion. Greater the electrons has been added to the anion means more the electrons are available for the sharing alva. ಜಾಸ್ತಿ electrons ಇದ್ದಷ್ಟು ಜಾಸ್ತಿ electron share ಆಗುತ್ತೆ. So the next factor is the charge of anion. Greater the charge on anion, that is the negative magnitude increases, means the polarizability of anion also increases, because as more the number of electrons will be available for sharing. So the next factor is the charge on anion. Greater the charge on anion, greater will be the polarizability. This means greater the covalent character. When you consider this example, fluoride ion ತಗೊಂಡಿದ್ದೀನಿ, oxide ion ತಗೊಂಡಿದ್ದೀನಿ. ಇವೆರಡರಲ್ಲಿ ಯಾವುದಕ್ಕೆ polarizability ಜಾಸ್ತಿ? You can observe here magnitude of negative charge ಇಲ್ಲಿ -2, ಇಲ್ಲೇನು -1. Therefore, this oxide ion has more polarizability compared to fluoride ion. ಯಾಕೆ? ಚಾರ್ಜ್ ಜಾಸ್ತಿ ಆಗ್ತಿದೆ, ಚಾರ್ಜ್ ಜಾಸ್ತಿ ಆಗ್ತಿದ್ದಂಗೆ polarizabilityನೂ ಜಾಸ್ತಿ ಆಗುತ್ತೆ. So these are the few factors which are influencing the covalent character which is building up in an ionic bond. Finally, by summarizing this FAJANS rule, ಏನು ಹೇಳ್ಬೋದು, covalent character ionic bond ಅಲ್ಲಿ ಯಾವಾಗ ಜಾಸ್ತಿ ಇರುತ್ತೆ? Smaller the size of cation, greater the charge on cation, and greater the size of anion, and greater the charge of anion, more the covalent character in ionic bond. This is about the FAJANS rule. So this is about the covalent character in ionic bond. Now let us consider ionic character in covalent bond. What do you mean by covalent bond? The covalent bond is a bond which is formed between an atoms by mutual sharing of electrons. Sharing of electrons ಇಂದ ಆಗುವಂಥ ಬಾಂಡ್ ನಾವು covalent bond ಅಂತ ಕರಿತೀವಿ. Consider an example like hydrogen molecule. ಈ hydrogen molecule ಹೆಂಗೆ ಫಾರ್ಮ್ ಆಗಿದೆ? This hydrogen molecule is formed between the same hydrogen atom by sharing of electrons. When you consider the chlorine molecule, it is also formed between two chlorine atoms. Here you can observe the covalent bond is formed between same kind of atoms alva. ಎರಡು same kind of atoms ಇದೆ. ಆಗೇನಾಗುತ್ತೆ, ಈ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸು ಯಾವ ಕಡೆಗೆ ಮೂವ್ ಆಗುತ್ತೆ, ಯಾವ ಕಡೆಗೂ ಮೂವ್ ಆಗಲ್ಲ. ಯಾಕೆ? ದ ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟು ಅಯಾನ್ಸ್ ಇಸ್ ಸೇಮ್. ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸೇ ಡೆವಲಪ್ ಆಗಲ್ಲ. ಯಾಕೆ? ಎರಡೂ ಸೇಮ್ ಆಟಮ್ಸೇ ಇರೋದ್ರಿಂದ ದೇರ್ ಈಸ್ ನೋ ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸ್. ದೇರ್ ಫೋರ್ ದ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಟೆನ್ ಟು ರಿಮೇನ್ ಇನ್ ದಿ ಮಿಡಲ್. ಎಲ್ಲಿ ಬಾಂಡ್ ಫಾರ್ಮ್ ಆಗಿರುತ್ತೋ ಅಲ್ಲೇ ಇರುತ್ತೆ. ಇಂಥ ಬಾಂಡನ್ನ ನಾವು ನಾನ್ ಪೋಲಾರ್ ಬಾಂಡ್ ಅಂತ ಕರಿತೀವಿ. ಆ್ಯಂಡ್ ದ ಮಾಲಿಕ್ಯೂಲ್ ಪೊಸೆಸಿಂಗ್ ದೀಸ್ ಟೈಪ್ಸ್ ಆಫ್ ಬಾಂಡ್ ಈಸ್ ನೋನ್ ಆಸ್ ನಾನ್ ಪೋಲಾರ್ ಮಾಲಿಕ್ಯೂಲ್. ಏನು ಪೋಲಾರ್ ಅಂದರೆ ಏನು? ಚಾರ್ಜ್ ಡೆವಲಪ್ ಆಗುತ್ತಲ್ಲ, ಪ್ಲಸ್ಸು ಮತ್ತು ಮೈನಸ್ ಚಾರ್ಜ್ ಡೆವಲಪ್ ಆಗುತ್ತಲ್ಲ, ಅದನ್ನು ನಾವು ಪೋಲಾರ್ ಅಂತ ಕರಿತೀವಿ. ಯಾವಾಗ ಡೆವಲಪ್ ಆಗೋದು? ವೆನ್ ಯು ಕನ್ಸಿಡರ್ ಟು ಆಟಮ್ಸ್, ಒಂದು ಮೋರ್ ಎಲೆಕ್ಟ್ರೋನೆಗೆಟಿವ್ ಇದ್ದು ಇನ್ನೊಂದು ಲೆಸ್ ಎಲೆಕ್ಟ್ರೋನೆಗೆಟಿವ್ ಇದ್ದಾಗ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ಸು ಮೋರ್ ಎಲೆಕ್ಟ್ರೋನೆಗೆಟಿವ್ ಕಡೆಗೆ ಮೂವ್ ಆಗುತ್ತೆ. ಆಗ ಚಾರ್ಜ್ ಡೆವಲಪ್ ಆಗುತ್ತೆ. ಯಾವುದು ಜಾಸ್ತಿ ಎಲೆಕ್ಟ್ರೋನೆಗೆಟಿವ್ ಇರುತ್ತೋ ಅದಕ್ಕೆ ಪಾರ್ಷಿಯಲ್ ನೆಗೆಟಿವ್ ಚಾರ್ಜು, ಯಾವುದು ಎಲೆಕ್ಟ್ರೋನೆಗೆಟಿವಿಟಿ ಕಡಿಮೆ ಇರುತ್ತೋ ಅದಕ್ಕೆ ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್ ಬರುತ್ತೆ. ಆಗ ಪೊಲಾರಿಟಿ ಡೆವಲಪ್ ಆಗುತ್ತೆ ಅಂತ ಹೇಳ್ತೀವಿ. ಹಿಯರ್
you can observe there is no electronegativity difference. ಯಾಕೆ ಎರಡು ಹೈಡ್ರೋಜನ್ ಆಟಮ್ಸು ಇಲ್ಲಿ ತಗೊಂಡ್ರೆ ಎರಡು ಕ್ಲೋರಿನ್ ಆಟಮ್ಸ್ ಈಕ್ವಲಿ ಎಲೆಕ್ಟ್ರೋನೆಗೆಟಿವಿಟಿ ಇರುತ್ತೆ ಇವೆರಡಕ್ಕೂ. ಸೊ ದೇರ್ ಈಸ್ ನೋ ಚಾರ್ಜ್ ಸಪರೇಷನ್ ಟೇಕಿಂಗ್ ಪ್ಲೇಸ್. ಸೊ ದ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ರಿಮೈನ್ಸ್ ಇನ್ ದಿ ಮಿಡಲ್. So these types of bond is known as non-polar bond, and the molecule possessing these types of bond is known as non-polar molecules. When you consider this molecule HCl, hydrochloric acid, this is formed between hydrogen atom and chloride atom. ಎರಡು different atoms ಇದೆ. ಈ ಥರ different atoms ಇದ್ದಾಗ you can observe here the chlorine atom is more electronegative compared to the hydrogen. Therefore, the shared pair of electron move towards the chlorine atom, as the electronegativity of the chlorine atom is more compared to hydrogen. The shared pair of electrons move towards the chlorine atom. ಆಗೇನಾಗುತ್ತೆ ದಿ ಕ್ಲೋರಿನ್ ಗೆಟ್ಸ್ ಸ್ಲೈಟ್ಲಿ ನೆಗೆಟಿವ್ ಚಾರ್ಜ್. ಇದನ್ನು ನಾವು ಈ ಥರ ರೆಪ್ರೆಸೆಂಟ್ ಮಾಡ್ತೀವಿ ಡೆಲ್ ಮೈನಸ್. ದಿ ಕ್ಲೋರಿನ್ ಆಟಮ್ ಗೆಟ್ಸ್ ಸ್ಲೈಟ್ಲಿ ನೆಗೆಟಿವ್ ಚಾರ್ಜ್, ವೆರಾಸ್ ದಿ ಹೈಡ್ರೋಜನ್ ಗೆಟ್ಸ್ ಸ್ಲೈಟ್ಲಿ ಪಾಸಿಟಿವ್ ಚಾರ್ಜ್. ಹೈಡ್ರೋಜನ್ ಆಟಮ್ಗೆ ಏನಾಯಿತು ಸ್ಲೈಟ್ಲಿ ಪಾಸಿಟಿವ್ ಚಾರ್ಜ್ ಡೆವಲಪ್ ಆಯಿತು. ಇಂಥ ಕಾಂಪೌಂಡ್ಸ್ನ ನಾವು ಪೋಲಾರ್ ಕಾಂಪೌಂಡ್ಸ್ ಅಂತ ಕರಿತೀವಿ. ದ ಬಾಂಡ್ ಬಿಟ್ವೀನ್ ದೀಸ್ ಟೈಪ್ ಆಫ್ ಆಟಮ್ಸ್ ಈಸ್ ನೋನ್ ಆಸ್ ಪೋಲಾರ್ ಬಾಂಡ್, ಆ್ಯಂಡ್ ದಿ ಟೈಪ್ ಆಫ್ ಮಾಲಿಕ್ಯೂಲ್ ಈಸ್ ನೋನ್ ಆಸ್ polar molecules. Why these molecules are known as polar molecules? ಯಾಕೆಂದರೆ ಚಾರ್ಜ್ ಸಪ್ರೇಷನ್ ಆಗಿದೆ, ಪೋಲ್ಸ್ ಡೆವಲಪ್ ಆಗಿದೆ, ಪಾಸಿಟಿವ್ ಮತ್ತು ನೆಗೆಟಿವ್ ಪೋಲ್ಸ್ ಡೆವಲಪ್ ಆಗಿದೆ. ಅದಕ್ಕೆ ನಾವು ಇಂಥ ಕಾಂಪೌಂಡ್ಸ್ನ ಪೋಲಾರ್ ಕಾಂಪೌಂಡ್ಸ್ ಅಂತ ಕರಿತೀವಿ. ನೋ ಚಾರ್ಜ್ ಸಪ್ರೇಷನ್ ಮೀನ್ಸ್ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್. ಪೋಲಾರ್ ಮಾಲಿಕ್ಯೂಲ್ಸ್ ಅಂದರೆ ಎಲ್ಲಿ ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸ್ ಬಂದು ಪೊಲ್ಯಾರಿಟಿ ಡೆವಲಪ್ ಆಗುತ್ತೋ ಅದನ್ನು ನಾವು ಪೋಲಾರ್ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ದೀಸ್ ಆರ್ ದಿ ಟೈಪ್ ಆಫ್ molecules which are exhibiting by the covalent bond. The next concept is the dipole moment. This is the factor which is telling about the ionic character in covalent bond. By using this dipole moment, we are going to say how the ionic character has been building up in a covalent bond. So let us consider an example. HCl ತಗೊಂಡಿದ್ದೀನಿ. It is a covalent bond. We know that it is a type of polar covalent bond. It is a polar molecule. As we know, the chloride is more electronegative compared to hydrogen. The shared pair of electron move towards the chlorine atom. ಆಗೇನಾಗುತ್ತೆ ಇದಕ್ಕೆ ಸ್ಲೈಟ್ ನೆಗೆಟಿವ್ ಚಾರ್ಜ್ ಬರುತ್ತೆ, ಇದಕ್ಕೆ ಸ್ಲೈಟ್ ಪಾಸಿಟಿವ್ ಚಾರ್ಜ್ ಬರುತ್ತೆ. ಡ್ಯೂ ಟು ದಿಸ್ ಪೋಲರೈಸೇಷನ್ ಅಂದರೆ ಪೋಲ್ಸ್ ಡೆವಲಪ್ ಆಗ್ತಾ ಇರೋದ್ರಿಂದ ಅಯಾನಿಕ್ ಕ್ಯಾರೆಕ್ಟರ್ ಬಿಲ್ಡ್ ಆಗ್ತಾ ಇದೆ. ಡ್ಯೂ ಟು ದಿ ಡೆವಲಪ್ಮೆಂಟ್ ಆಫ್ ದಿ ಪೋಲ್ಸ್ ಇನ್ ದಿಸ್ ಕೋವಲೆಂಟ್ ಬಾಂಡ್, ಬಿಕಾಸ್ ಆಫ್ ದಿ ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸ್, ದೇರ್ ಈಸ್ ಅ ಬಿಲ್ಡಿಂಗ್ ಅಪ್ ಆಫ್ ಅಯಾನಿಕ್ ಕ್ಯಾರೆಕ್ಟರ್ ಇನ್ ಎನ್ ಕೋವಲೆಂಟ್ ಬಾಂಡ್. ಅಯಾನಿಕ್ ಕ್ಯಾರೆಕ್ಟರೇ ತಾನೇ ಆಗ್ತಾ ಇರೋದು. ಅಯಾನಿಕ್ ಕ್ಯಾರೆಕ್ಟರ್ ಅಂದರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದಿ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅಯಾನ್. ಇಲ್ಲ ಅದೇ ತಾನೇ ಚಾರ್ಜೇ ಡೆವಲಪ್ ಆಗ್ತಾ ಇರೋದು. ಸೊ ಡ್ಯೂ ಟು ದಿ ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸ್ ದೇರ್ ಈಸ್ ಅ ಅಯಾನಿಕ್ ಕ್ಯಾರೆಕ್ಟರ್ which is building up in a covalent bond. ಇದನ್ನು ನಾನು ಡೈಪೋಲ್ ಮೂಮೆಂಟ್ ಇಂದ ಹೆಂಗೆ ಹೇಳ್ತೀನಿ? ವಾಟ್ ಡು ಯು ಮೀನ್ ಬೈ ದಿಸ್ ಡೈಪೋಲ್ ಮೂಮೆಂಟ್? ದ ಡೈಪೋಲ್ ಮೂಮೆಂಟ್ ಈಸ್ ಅ ಪ್ರಾಡಕ್ಟ್ ಆಫ್ charge of the ion, either this charge or this charge. It is the product of charge of the ion and the distance between the two ion. ಈ ಎರಡರ ನಡುವೆ ಏನು ಡಿಸ್ಟೆನ್ಸ್ ಇರುತ್ತಾ ಅದು. Therefore, the dipole moment is the product of charge of any of the ion and the distance between the two ions. Therefore, this dipole moment is represented as mu. ಈ dipole moment na mu ಅಂತ represent ಮಾಡ್ತೀವಿ, which is equal to product of charge. Q ಅಂದರೆ charge into D. D means distance between the two ions. So, what is the dipole moment? The dipole moment is represented as mu. It is the product of charge on any one of the ion into distance between the two ions is known as dipole moment. This is the factor which is telling the ionic character which is building up in a covalent bond. And this dipole moment is a vector quantity. Dipole moment ಏನಿರುತ್ತೋ ಇದು vector quantity. You have already know about scalar and vector quantity. Scalar ಅಂದರೆ ಬರೀ ಮ್ಯಾಗ್ನಿಟ್ಯೂಡ್ ಇರುತ್ತೆ, ವೆಕ್ಟರ್ ಅಂದರೆ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಇಟ್ ಈಸ್ ನೋನ್ ಆಸ್ ವೆಕ್ಟರ್ ಕ್ವಾಂಟಿಟಿ. ಹೌ ವಿ ಕ್ಯಾನ್ ರೆಪ್ರೆಸೆಂಟ್ ದಿಸ್ ಡೈಪೋಲ್ ಮೂಮೆಂಟ್ ಅಂದರೆ, ಫಾರ್ ಎಕ್ಸಾಂಪಲ್ when you consider
HF ಅಂದರೆ ಹೈಡ್ರೋಜನ್ ಫ್ಲೂರೈಡ್ ಕನ್ಸಿಡರ್ ಮಾಡಿದ್ದೀನಿ. ಇಟ್ಸ್ ಗೆಟ್ ಸ್ಲೈಟ್ಲಿ ನೆಗೆಟಿವ್ ಚಾರ್ಜ್ ಆಸ್ ಮೋರ್ ಎಲೆಕ್ಟ್ರೋನೆಗೆಟಿವ್, ಇದಕ್ಕೆ ಪಾಸಿಟಿವ್ ಚಾರ್ಜ್ ಬರುತ್ತೆ. ಡೈಪೋಲ್ ಮೂಮೆಂಟು ಹಿಂಗೆ ರೆಪ್ರೆಸೆಂಟ್ ಮಾಡ್ತೀವಿ. ಬೈ ಆನ್ ಆರೋ ವಿ ಕ್ಯಾನ್ ರೆಪ್ರೆಸೆಂಟ್ ದಿ ಡೈಪೋಲ್ ಮೂಮೆಂಟ್. The head of the arrow is always towards more electronegative element. Less electronegative ಇಂದ more electronegative represent ಮಾಡ್ತೀವಿ. ಅದೇ lone pair of electrons ಇತ್ತು ಅಂದರೆ ಈ ಥರ lone pair of electrons ಇತ್ತು ಅಂದರೆ ಹೆಂಗೆ represent ಮಾಡ್ತೀವಿ? arrowನ ಯಾವತ್ತು head of the arrow will move towards the lone pair of electrons. Head of the arrow lone pair of electrons ಕಡೆಗೆ ಮೂವ್ ಆಗಬೇಕು. This is how we represent the dipole moment. So dipole moment is a factor which is saying about the ionic character in a covalent bond. Already ಹೇಳಿದೆ non-polar molecules ಹೆಂಗೆ ಫಾರ್ಮ್ ಆಗಿರುತ್ತೆ? ಬೈ ಸೇಮ್ ಕೈಂಡ್ ಆಫ್ ಆಟಮ್ಸ್ ಇದ್ದಾಗ ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆನ್ಸ್ ಇರಲ್ಲ, non-polar molecules ಅಂತ ಹೇಳಿದೆ. ಪೋಲಾರ್ ಮಾಲಿಕ್ಯೂಲ್ಸು ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆನ್ಸ್ ಇದ್ದಾಗ ಆಟಮ್ಸ್ ನಡುವೆ ಪೋಲಾರ್ ಮಾಲಿಕ್ಯೂಲ್ಸ್ ಫಾರ್ಮ್ ಆಗುತ್ತೆ ಅಂತ. ಸೊ ಲೆಟ್ ಅಸ್ ಕನ್ಸಿಡರ್ ಒನ್ ಎಕ್ಸಾಂಪಲ್. When you consider this boron trifluoride molecule, you can observe, we think so that this molecule is a polar molecule. As there is a charge difference, that is electronegativity difference ಇರೋದ್ರಿಂದ ಏನಾಗುತ್ತೆ, ಇದು polar molecule ಅಂತ ಅನ್ಕೋತೀವಿ. But this boron trifluoride is a non-polar molecule. So, not only the electronegativity difference will say whether the molecule is polar or not. The dipole moment is a factor which says the molecule is whether it is a polar molecule or non-polar molecule. So, dipole moment is a factor which says whether the molecule is polar or not. Therefore, this dipole moment plays a major role. First thing, it says about the ionic character in a covalent bond. Secondly, whether the molecule is polar or non-polar molecule. So, let us see, depending upon this dipole moment, how the molecules is classified into polar molecules and non-polar molecules. So, let us consider the homonuclear diatomic molecules. First, in the classification, homonuclear diatomic molecules ತಗೊಳ್ಳೋಣ. Like H2, F2, Cl2, O2, etc. These are the homonuclear molecules. We know that homo means same kind of atoms ಇಂದ ಆಗಿರೋದನ್ನ ನಾವು homonuclear molecules ಅಂತ ಕರಿತೀವಿ. What about the dipole moment in this homonuclear molecules? ಈ homonuclear molecules ಅಲ್ಲಿ dipole moment 0 ಇರುತ್ತೆ. ಯಾಕೆ? ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸೇ ಇಲ್ಲ. ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸೇ ಇಲ್ಲ ಅಂದರೆ ಪೊಲಾರಿಟಿನೇ ಡೆವಲಪ್ ಆಗಲ್ಲ, ಆಪೋಸಿಟ್ ಪೋಲ್ಸೇ ಡೆವಲಪ್ ಆಗಲ್ಲ. ಪೋಲ್ಸೇ ಡೆವಲಪ್ ಆಗಲ್ಲ ಅಂದರೆ ಡೈಪೋಲ್ ಮೂಮೆಂಟ್ನೇ ಡಿಫೈನ್ ಮಾಡೋಕ್ಕಾಗಲ್ಲ. ದೇರ್ಫೋರ್ ಆಲ್ ದೀಸ್ ಹೋಮೋನ್ಯೂಕ್ಲಿಯರ್ ಡೈಅಟಾಮಿಕ್ ಮಾಲಿಕ್ಯೂಲ್ ಪೊಸೆಸ್ ಝೀರೋ ಡೈಪೋಲ್ ಮೂಮೆಂಟ್. ಯಾವುದೇ ಹೋಮೋನ್ಯೂಕ್ಲಿಯರ್ ಮಾಲಿಕ್ಯೂಲ್ಸ್ ತಗೊಳ್ಳಿ, O3 ಎಲ್ಲದೂ ತಗೊಳ್ಳಿ, ದ ಹೋಮೋನ್ಯೂಕ್ಲಿಯರ್ ಮಾಲಿಕ್ಯೂಲ್ಸ್ ಪೊಸೆಸ್ ಝೀರೋ ಡೈಪೋಲ್ ಮೂಮೆಂಟ್. ಸೊ all homonuclear molecules, whether it may be diatomic, triatomic, polyatomic, possesses zero dipole moment. When you consider heterodiatomic molecules, ಅಂದರೆ ಎರಡು ಆಟಮ್ಸ್ ಇಂದ ಫಾರ್ಮ್ ಆಗ್ತಾ ಇದೆ, ಡಿಫ್ರೆಂಟ್ ಆಟಮ್ಸ್ ಇಂದ ಫಾರ್ಮ್ ಆಗ್ತಾ ಇದೆ. ಹಾಗಾದರೆ ಯಾವುದೇ ಅದು ಎಕ್ಸಾಂಪಲು HF, HBr, HCl, etc. You can observe here there is an electronegativity difference. Due to this electronegativity difference, polarity develop ಆಗ್ತಾ ಇದೆ, ಅಂದರೆ ಪೋಲ್ಸ್ ಡೆವಲಪ್ ಆಗ್ತಾ ಇದೆ. ನೆಗೆಟಿವ್ ಪಾಸಿಟಿವ್ ಅಂತ ಪೋಲ್ಸ್ ಡೆವಲಪ್ ಆಗ್ತಾ ಇದೆ. ಡ್ಯೂ ಟು ದಿಸ್ ದ ಡೈಪೋಲ್ ಮೂಮೆಂಟ್ ಈಸ್ ಡೆವಲಪಿಂಗ್ ಅಲ್ವಾ. ಈ ಥರ ನಾವು ಡೈಪೋಲ್ ಮೂಮೆಂಟ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಸೊ ದೀಸ್ ಹೆಟಿರೋ ಡೈಅಟಾಮಿಕ್ ಮಾಲಿಕ್ಯೂಲ್ಸ್ ಪೊಸೆಸಸ್ ಸಮ್ ಡೈಪೋಲ್ ಮೂಮೆಂಟ್. ಎಷ್ಟು ಅಂತ ಆಮೇಲೆ ಕ್ಯಾಲ್ಕುಲೇಷನ್. ಫಸ್ಟು ದೀಸ್ ಹೆಟಿರೋ ಡೈಅಟಾಮಿಕ್ ಮಾಲಿಕ್ಯೂಲ್ಸ್ possesses dipole moment. So, heterodiatomic molecules possesses some dipole moment. How we can measure this dipole moment? We can measure this dipole moment by dBA. It is the unit in order to measure the dipole moment. So, in order to measure this dipole moment, we are using dBA. ಏನು dBA ಅಂದರೆ? dBA ಅಂದರೆ ಇದೊಂದು ಸೈಂಟಿಸ್ಟ್ ನೇಮು. 1 dBA is equal to 10 to the power of minus 18 ESU ಸೆಂಟಿಮೀಟರ್ ಅಂತ ಕರಿತೀವಿ. ESU ಅಂದರೆ ಚಾರ್ಜ್ ಆಫ್ ಎಲೆಕ್ಟ್ರಾನ್. ಅದು ಅದನ್ನು ಆ ರೀತಿ ಮೆಷರ್ ಮಾಡೋದ್ರಿಂದ ESU ಅಂತ ಕರಿತೀವಿ. ESU ಸೆಂಟಿಮೀಟರ್. SI ಯೂನಿಟ್ ಬೇಕು ಅಂದರೆ ಏನಾಗುತ್ತೆ? ಕೂಲಂಬ್ ಮೀಟರ್. ಆಸ್ ದಿ ಚಾರ್ಜ್ ಆಫ್ ಎಲೆಕ್ಟ್ರಾನ್ ಕೂಲಂಬಿಂದ ಮೆಷರ್ ಮಾಡ್ತೀವಿ, ಮತ್ತು ಡಿಸ್ಟೆನ್ಸ್ ಬಿಟ್ವೀನ್ ದಿ ಎಲೆಕ್ಟ್ರಾನ್ಸ್ನ ನಾವು ಮೀಟರಿಂದ ಮೆಷರ್ ಮಾಡೋದ್ರಿಂದ ದ SI ಯೂನಿಟ್ ಟು ಮೆಷರ್ ದಿ ಡೈಪೋಲ್ ಮೂಮೆಂಟ್ ವಿಲ್ ಬಿ
ಕೂಲಮ್ ಮೀಟರ್ ಆಗಿರುತ್ತೆ. ನಾರ್ಮಲ್ ಯೂನಿಟ್ D/, ಆಗಿರುತ್ತೆ. ದ ಆನ್ಸರ್ ಶುಡ್ ಬಿ ಇನ್ ESU ಸೆಂಟಿಮೀಟರ್. ದಿಸ್ ಈಸ್ ಹೌ ವಿ ಮೆಷರ್ ದಿ ಡೈಪೋಲ್ ಮೂಮೆಂಟ್. ಸೊ we observed how the dipole moment would be in homonuclear molecules. Homonuclear molecules, ಎಲ್ಲ homonuclear molecules, ಡೈ ಆಗಿರ್ಬೋದು, ಟ್ರೈ ಅಟಾಮಿಕ್ ಆಗಿರ್ಬೋದು, ಪಾಲಿನ್ಯೂಕ್ಲಿಯರ್ ಆಗಿರ್ಬೋದು. ಹೋಮೋನ್ಯೂಕ್ಲಿಯರ್ ಅಂತ ತಗೊಂಡ ತಕ್ಷಣ ಡೈಪೋಲ್ ಮೂಮೆಂಟ್ ಝೀರೋನೇ ಇರುತ್ತೆ. ಅಂದರೆ ಅದು ನಾನ್ ಪೋಲಾರ್ ಮಾಲಿಕ್ಯೂಲ್ಸೇ ಯಾವಾಗಲೂ. ಅದೇ ನಾವು ನೆಕ್ಸ್ಟ್ ಏನು ನೋಡಿದ್ವಿ, ಹೆಟಿರೋನ್ಯೂಕ್ಲಿಯರ್ ಡೈ ಅಟಾಮಿಕ್ ಮಾಲಿಕ್ಯೂಲ್ಸ್ ನೋಡಿದ್ವಿ. ಡೈ ಅಂತ ಹೇಳಿದರೆ 2 ಆಟಮ್ಸ್ ಇಂದ ಫಾರ್ಮ್ ಆಗಿರುತ್ತೆ. ಡೈ ಅಟಾಮಿಕ್ ಮಾಲಿಕ್ಯೂಲ್ಸ್ನ ನೋಡಿದ್ವಿ. ಅಲ್ಲಿ ಒಂದು ಅಷ್ಟು ಡೈಪೋಲ್ ಮೂಮೆಂಟ್ನ ಅದು ಪೊಸೆಸ್ ಮಾಡುತ್ತೆ. ದೀಸ್ ಹೆಟಿರೋನ್ಯೂಕ್ಲಿಯರ್ ಡೈ ಅಟಾಮಿಕ್ ಮಾಲಿಕ್ಯೂಲ್ಸ್ ಪೊಸೆಸಸ್ ಸಮ್ ಡೈಪೋಲ್ ಮೂಮೆಂಟ್. ದೇರ್ಫೋರ್ ದೀಸ್ ಹ್ಯಾವ್ ಸಮ್ ಪೋಲಾರ್ ಕ್ಯಾರೆಕ್ಟರ್. ಅಂದರೆ ದೀಸ್ ಆರ್ ಪೋಲಾರ್ ಮಾಲಿಕ್ಯೂಲ್ಸ್ ಅಂತ ಹೇಳ್ಬೋದು. ಈ ಹೆಟಿರೋನ್ಯೂಕ್ಲಿಯರ್ ಡೈ ಅಟಾಮಿಕ್ ಮಾಲಿಕ್ಯೂಲ್ಸ್ನ ಪೋಲಾರ್ ಮಾಲಿಕ್ಯೂಲ್ಸ್ ಅಂತ ಹೇಳ್ಬೋದು. ಹೋಮೋನ್ಯೂಕ್ಲಿಯರ್ ಮಾಲಿಕ್ಯೂಲ್ಸ್ನ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಅಂತ ಹೇಳ್ಬೋದು. ಹೆಂಗೆ ಹೇಳ್ತಾ ಇದ್ದೀನಿ, ಇಫ್ ದ ಡೈಪೋಲ್ ಮೂಮೆಂಟ್ ಈಸ್ ಝೀರೋ, ಡೈಪೋಲ್ ಮೂಮೆಂಟು ಝೀರೋ ಬಂತು ಅಂದರೆ ಅದನ್ನು ನಾವು ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಇಫ್ ದ ಡೈಪೋಲ್ ಮೂಮೆಂಟ್ ಈಸ್ ನಾಟ್ ಈಕ್ವಲ್ ಟು ಝೀರೋ ಬಂದರೆ ಅದನ್ನು ನಾವು ಪೋಲಾರ್ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಸೊ ಇಫ್ ದ ಡೈಪೋಲ್ ಮೂಮೆಂಟ್ ಝೀರೋ ಆದರೆ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಆ್ಯಂಡ್ ಇಫ್ ದ ಡೈಪೋಲ್ ಮೂಮೆಂಟ್ ಈಸ್ ನಾಟ್ ಈಕ್ವಲ್ ಟು ಝೀರೋ ಬದಲು ಬೇರೆ ಏನೋ ಸಮ್ ವ್ಯಾಲ್ಯೂ ಬರ್ತಾ ಇದೆ ಅಂದರೆ ದೀಸ್ ಆರ್ ಕನ್ಸಿಡರ್ಡ್ ಟು ಬಿ ಅ polar molecules. This is how on the basis of the dipole moment we are going to say whether the molecule is polar or not. ಆಗಲೇ ನೋಡಿದ್ವಿ BF3ನ ನಾವು ನಾನ್ ಪೋಲಾರ್ ಅಂತ ಕರಿತೀವಿ ಅಂತ. ಬೇಸ್ಡ್ ಆನ್ ದಿಸ್ ಡೈಪೋಲ್ ಮೂಮೆಂಟ್ ಇಟ್ ಸೆಲ್ಫ್ ವಿ ಆರ್ ಸೇಯಿಂಗ್ BF3 is a non-polar molecule. So in the next session we are going to discuss about the dipole moment of a ಪಾಲಿಅಟಾಮಿಕ್ ಮಾಲಿಕ್ಯೂಲ್ಸ್. ಇಲ್ಲಿ ಬರೀ ನಾವು ಹೆಟಿರೋ ಡೈ ಅಟಾಮಿಕ್ ಮಾಲಿಕ್ಯೂಲ್ಸ್ ವರ್ಗೆ ಮಾತ್ರ ನೋಡಿದ್ವಿ. ದ ಡೈಪೋಲ್ ಮೂಮೆಂಟ್ ಆಫ್ ಹೆಟಿರೋನ್ಯೂಕ್ಲಿಯರ್ ಡೈ ಅಟಾಮಿಕ್ ಮಾಲಿಕ್ಯೂಲ್ಸ್ ನೋಡಿದ್ವಿ. ಇನ್ ದಿ ನೆಕ್ಸ್ಟ್ ಸೆಷನ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದಿ polar molecules and non-polar molecules based on this dipole moment itself for polyatomic molecules.